ಏನೋ? ನಾನು ಯಜಮಾನ ವಿಮಾನ, ನಿನ್ನ ಎದೆಗೆ ಹೂಬಾಣ, ಬಾವಿ ಪತಿ. ಹೋಗ ಕೋತಿ, ಅದು ಕನಸು. ಕನಸಲ್ವೇ ನನಸು. ಇಲ್ಲ ಅಂದಿದ್ರೆ ನಿನ್ನ ಗನ್ನಿಂದ ನನ್ನ ಫೋಟೋ ಫ್ರೇಮ್ಗೆ ಐ ಲವ್ ಯು ಅಂತ ಶೂಟ್ ಮಾಡ್ತಿದ್ದ. ಬಿಟ್ಟಿದ್ರೆ ನಿನ್ನ ಕಣ್ಣಿಂದ ನಾನು ಎದೆ ಮೇಲೂ ಶೂಟ್ ಮಾಡ್ತಿದ್ದೆ. ಕಣ್ಣಿಂದ ಅಲ್ವೋ, ಗನ್ನಿಂದ ಶೂಟ್ ಮಾಡಿ ನಿನ್ ಡೆಡ್ ಬಾಡಿ ಮೇಲೆ ಐ ಪಿಟಿ ಅಂತ ಹೂವಿಡ್ತೀನಿ. ಕೌಂಟ್ ಯುವರ್ ಡೇಸ್ ಮಿಸ್ಟರ್, ಯುವರ್ ಡೇಸ್ ಆರ್ ಜಸ್ಟ್ ಅನ್ ಅವರ್. ನಿಮ್ಮ ಏನ್ ಕನ್ನಡದಲ್ಲಿ ಮಾತಾಡಿ, ಆಮೇಲೆ ಇವರೆಲ್ಲ ಸೇರಿ ಯಾಗರು ಸೋದು ಬಿಡ್ತಾರೆ. ಹೋಗಲೇ. ಕೃಷ್ಣ, ಬೇಗ ರೆಡಿ ಆಗು, ಅವಳು ಓದ್ಲೋ ಇಲ್ಲ ನೋಡ್ತೀನಿ. ಮುಚ ನೀನ್ ನಾಳೆ ಯಾತನ, ನೀನ್ ಎಷ್ಟು ತಿಳುಕ್ ನೋಡಿದ್ರು ಅಷ್ಟೇ. ಅವನಾಗ್ಲೇ ಕಾಲೇಜ್ಗೆ ಹೊಂಟು ಆಯ್ತು ಅಂತ ಈಗ ಯಾಕೆ ಗಿರ್ಚ್ಕತಿಯ? ಮನೆ ಬಳಿಕ್ ಹೋಗಿ ನಿತ್ ಭವಿಷ್ಯ ನೋಡು, ನೀನ್ ಉಸ್ರೆ ಹೊಂಟೋಯ್ತದೆ. ಭವಿಷ್ಯ ತಿರ್ಗ ನಾ ಹಾಕ್ತೀನಿ. ಕೃಷ್ಣ, ಕೃಷ್ಣ, ಇವತ್ತಿನ ಪೇಪರ್ ಎಲ್ಲೋ? ಏನ್ರಿ ಅದು? ಲೋ, ನಿನ್ ರಾಶಿ ಯಾವ್ದು? ಉಡ್ಸಿರೋದ್ ನೀನು, ನಿನ್ ಗೊತ್ತಿಲ್ಲ ನನ್ನ ರಾಶಿ ಯಾವ್ದು ಅಂತ? ಲೇ, ಇವ್ನ್ ಯಾವ್ದು ರಾಶಿ? ಸಿಂಹರಾಶಿ. ಅದು ನಂದು ಕಣೆ. ನೀನ್ ಕೂತಿರೋ ಅವತಾರ ನೋಡಿದ್ರೆ ಗೊತ್ತಾವಲ್ಲ ನಿಂದೆ ಸಿಂಹರಾಶಿ ಅಂತ. ಕನ್ಯಾ ರಾಶಿ ರೀ. ದಾಸನ ಮಗಳು ರಾಧಂದು. ಕಟಕ ಅದು ದಾಸಂದು. ತುಲಾ ದಾಸನ ಹೇಳ್ತಿದ್ದು. ಏನಯ್ಯ, ಯಾರ್ಯಾರ ರಾಶಿನೂ ಹೇಳ್ತಾರ, ನನ್ ರಾಶಿ ಗೊತ್ತಿಲ್ಲ. ನಾನು ಇವ್ರ ಮಗ ಅಲ್ವಾ? ಏನದು ಗುಣ್ಗುಡ್ತಿದ್ಯಾ? ಏನಿಲ್ಲಮ್ಮ, ನನ್ ರಾಶಿ ಯಾವ್ದು ಅಂತ ನನಗೆ ಚೆನ್ನಾಗ್ ಗೊತ್ತು. ಅದೇನ್ ಬಗಳು? ಈಗ ನಾನು ಹುಟ್ಟಿದ್ದು ನೀನ್ ಕಾಂಟ್ರಾಕ್ಟ್ ಮಾಡಿಸಿದ ಜಾಗ ಅಲ್ವಾ? ಅಂದ್ಮೇಲೆ ನನ್ ರಾಶಿ ಕಲ್ ರಾಶಿನೋ ಮಣ್ ರಾಶಿನೋ ಇರ್ಬೋದು. ಅಂದ್ರೆ ಸಾಕ್ ಸುಮ್ನಿರ ರೀ. ನಂಗೆ ನಾಪ್ಕ ಬಂತು, ಇವನ್ ರಾಶಿ ವೃಷಭ ರಾಶಿ ರೀ. ಯಾಕ್ರಿ ಪ್ರಾಣಾಪಾಯ ಅಂತಿದ್ಯಲ್ಲೇ? ಅಯ್ಯೋ ದೇವ್ರೆ, ಏನ್ ಮಾಡೋದೀಗ? ಏನು ಮಾಡ್ಬೇಡ್ರಿ, ಧೈರ್ಯವಾಗಿರಿ, ಏನು ಆಗಲ್ಲ. ನಾನು ಕಾಲೇಜ್ ಹೊಡ್ಬಿಡ್ತೀನಿ. ಕೃಷ್ಣ, 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 ಯಾವ್ದಕ್ಕೂ ಹುಷಾರಾಗಿರೋ ನನ್ ಮಗನೇ. ರೀ, ಯಾಕ್ರಿ ಯಾವಾಗ್ಲೂ ನನ್ ಮಗನೇ ಅಂತ ಕರಿತೀರಾ? ಅವ್ನು ನನ್ ಮಗ ಅನ್ಕೊಂಡ್ ಕರ್ದೆ, ಅಲ್ಲ ಅಂದ್ರೆ ಹೇಳ್ಬಿಡು. ಅಯ್ಯೋ, ಅವ್ನ್ ನಿಮ್ ಮಗನೇ ರೀ. ಆದ್ರೂ ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಹಾಗೆಲ್ಲ ಕರಿಬಾರ್ದ್ರಿ. ಏನೋ ಪ್ರೀತಿ ಹೆಚ್ಚಾಗಿ ಹಾಕ್ ಕರ್ದೆ. ನಿನ್ ಮದ್ವೆ ಆದ ವಸ್ತ್ರಲ್ಲಿ ಬೆಡ್ರೂಮ್ಗೆ ಪ್ರೀತಿಯಿಂದ ಕರೀತಿರ್ಲಿಲ್ವಾ? ನೀವಾ ಪ್ರೀತಿನ ಅದು? ಹೋಗ್ರಿ. ಸೋಕಿರ್ಲಿ ಬಕ್ಕಿರ್ಲಿ ಕಟ್ಟಿರ್ಲಿ ಮುಟ್ಟಿರ್ಲಿ ಕಡಲೆ ಅಂದ್ರೆ ಕಡಲೆ ಸೋಖ ಒಂದೇ ನೊಕ್ಕ ಮುಂದೆ. ಇದು
ಇದನ್ನ ತಿಂದ್ರೆ ಕೋಪ ಇಳಿಸ್ಬೋದು, ಇದನ್ನ ತಿಂದ್ರೆ ಕೊಬ್ಬಿಳಿಸ್ಬೋದು, ಇದನ್ನ ತಿಂದ್ರೆ ಅಕ್ಕ ಹಿಂಗೆ ಜಾಸ್ತಿ ಬದಿಬಹುದು, ಇದನ್ನ ತಿಂದ್ರೆ ಇರ್ಬೋದು. ಅಂದಕ್ಕೆ ಅಂದ, ಚಂದಕ್ಕೆ ಚಂದ, ಚಿಲ್ರೆಗೆ ಚಿಲ್ರೆ, ಪೊಟ್ಟಂ ಪೊರ್ಲೆ ಸರ್ಲೆ ಕಡವಲ್ ಕಡ್ಲೆ ಕಡ್ಲೆ ಡ್ಯಾಡಿ ಅರೆ ಡ್ಯಾಡಿ ಯಾಕೆ ಹೇಳ್ತಾ ಇದೀಯಾ? ಏನಪ್ಪ ನಾನ್ ಯಾರು? ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡೋ ದಾಸಪ್ಪ ತಾನೆ. ಹೌದು. ಅದ್ ಬಿಟ್ಟು ಹಳೇ ಪೇಪರ್ ಖಾಲಿ ಸೀಸಾ ಗುಜ್ರಿ ವ್ಯಾಪಾರ ಮಾಡೋನು ಅಂತ ನೀನ್ ಯಾಕಪ್ಪ ಹೇಳ್ದೆ? ನಾನಾ? ನೀನ್ ಹೇಳ್ದೆ ಅಂತ ನನ್ನ ಮಕ್ಳೆಲ್ಲ ತಗಮಂದ್ ಇಲ್ಲೇ ಸುರ್ದೋಗೋವ್ರೆ ನೋಡಪ್ಪ. ಯಾರು ಡ್ಯಾಡಿ? ಕಡ್ಲೆ ಕಡ್ಲೆ ಕಡ್ಗೋಳ್ ಕಡ್ಲೆ 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 ಅಕ್ಕಿರ್ಲಿ ಬುಕ್ಕಿರ್ಲಿ ತುಕ್ಕಿರ್ಲಿ ಮುರುಕಿರ್ಲಿ ತೂಕ ಒಂದೇ ನುಕ್ಕು ಮುಂದೆ ಬೇಕಾನೆ ಮೈ ತರ್ಲೆ ಕಡಲೆ. ದಾಸಯ್ಯನ ಮಗಳು ಕಡ್ಲೆ ಕಡ್ಲೆ ಡ್ಯಾಡಿ ಕಡ್ಲೆ. ನಾನು ಅವನ್ನ ಸುಮ್ನೆ ಬಿಡಲ್ಲ. ಗನ್ನಿಲ್ಲಿ ನನ್ ರೂಮಲ್ಲಿ ಬಂದಮ್ಮ. ನಿಂತ್ಕೊಳ್ಳೆ ತಾತ, ಓಡ್ಬೇಡ ಕಣೆ. ಅಯ್ಯೋ ನನ್ ಓಡ್ ಬರಕ್ಕಾಗಲ್ಲಮ್ಮ. ನಿಂತ್ಕೊಳ್ಳೆ ನಿಂತ್ಕೊಳ್ಳೆ. ಈ ಬೆಡ್ಶೀಟ್ ಯಾಕೆ ಅಡ್ಡ ಹಿಡ್ಕೊಂಡಿದ್ಯಮ್ಮ? ನಿನ್ ಬಟ್ಟೆ ಬಿಚ್ಚುತ್ತಿಲ್ವಾ? ಇಲ್ಲ ಇಲ್ಲ ನಿಜವಾಗ್ಲೂ? ಅಯ್ಯೋ ಎಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟು ನಿಂಗೆ. ಬಿಡಮ್ಮ. ಅಯ್ಯೋ I'll kill you one day. ಅಕ್ಕ ನಿನ್ ಬಾಯಿಗೆ ಸಕ್ಕರೆ ಹಾಕ್ಬೇಕು. ಯಾಕೆ? ನನ್ ಮಕ್ಳಿದಾಳಲ್ಲ, ನನ್ ಮಗಳು. ಹೇಳ ಹೇಳ ಬೇರೆ 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 ನನ್ ಮಗಳು ಹೇಳ. ಯಾಕೆ ಕೇಳಕ್ಕ? ನನ್ ಮಗಳು ಮೊದ್ಲಾಗೆ ಬಟ್ಟೆ ಬಿಚ್ಕೊಂಡು ಮನೆ ಓಡಾಡಲ್ಲ ಗೊತ್ತಾ? ಪರವಾಗಿಲ್ವೇ? ಅದಕ್ಕೆ ನೋಡು ಏನೇನ್ ತಿಂಡಿ ಮಾಡ್ಕೊಂಬಂತೀನಿ ನಿನ್ ಮಗನ್ಗೆ. ಪರವಾಗಿಲ್ವೇ? ಅವ್ನಿಗೆ ಇದೆಲ್ಲ ಇಷ್ಟ ಅಂತ ನಿಂಗೆ ಹೇಗೆ ಗೊತ್ತಾಯ್ತು? ಎಲ್ಲ ನೀನ್ ತಿನ್ಬೇಡ. ಚಿಕ್ಕ ವಯಸ್ಸು ನಾನು ಇದೆಲ್ಲ ತಿಂತಾ ಇರ್ಲಿಲ್ವಾ? ನಿಂಗೆಲ್ಲ ಜ್ಞಾಪಕ ಇದೆ, ಅವ್ಳಿಗೊಂದು ಜ್ಞಾಪಕ ಇಲ್ವಲ್ಲೇ? ನೋಡು ಇದೆಲ್ಲ ಅವನು ಕೊಡು, ಎಲ್ಲ ನೀನೇ ತಿನ್ಬಿಟ್ಟಿಯಾ. ಇಷ್ಟು ಅವನೊಬ್ನೇ ತಿಂತಾನ? ನಾಳೆ ಪಿಕ್ನಿಕ್ ಹೋಗಲ್ವಾ? ಅಲ್ಲಿ ಅವ್ನ ಫ್ರೆಂಡ್ಸ್ಗೆಲ್ಲ ಕೊಡ್ಲಿ. ರಾಧಾ ಹೋಗ್ತಿದ್ದಾಳ? ಅವಳು ಹೋದ್ರೆಷ್ಟು ಬಿತ್ತಷ್ಟು. ಒಟ್ನಲ್ಲಿ ನನ್ನ ಅಳಿಯ ನನಗೆ ಚೆನ್ನಾಗಿದ್ರೆ ಸಾಕು. ಹೆಂಗಿದ್ರು ಬಂದ್ ಗಾನ ಆಡಿಸ್ತಾನೆ ಅಂತೀಯಾ? ಓಕೆ ಅಕ್ಕ, ಹಾಗೆಲ್ಲ ಅನ್ಬೇಡ, ನಾನು ಅಳಿನ ದೃಷ್ಟಿ ಆಗುತ್ತೆ. ಇಟ್ಕೊಳ್ರಿ ಬೇಗ. ಕರ್ಡ್ ಬಳೆ ತಗೊಳ್ರಿ, ಕರ್ಡ್ ಬಳೆ ತಗೊಳ್ರಿ ತಗೊಳ್ರಿ. ಮೀಸ್ ಜಯ ತಗೊಳ್ಳಿ ಕಜಯ. ಲೋ ಕೃಷ್ಣ, ಏನೋ ಇದೆಲ್ಲ? ಯಾರಾದ್ರೂ ಭಟ್ರ ಮಗಳು ಡವ್ ಹೊಡೆದಿದ್ಯಾ? ಇದು ನಮ್ಮ ಅತ್ತೆ ಮಾಡ್ಕೊಟ್ಟಿದ್ದು. ವಾಟ್ ಈಸ್ ದಿಸ್ ಕೃಷ್ಣ? ಅದ್ ಸರಿ, ನಿಮ್ಮ ಅತ್ತೆ ಮಗಳು ಕೋಡ್ಬಳೆ ಚಕ್ರ ತರಲಿಲ್ವೇ? ನಿಮ್ಗೊಂದು ವಿಷಯ ಗೊತ್ತಿಲ್ಲ ಸರ್, ನಮ್ಮ ಅತ್ತೆ ಮಗಳು ಒಂಥರ ಕತ್ತೆ ಇದ್ದಂಗೆ. ಅವಳಿಗೆ ಕಿರ್ಚೋದು ಒದಿಯೋದು ಎರಡೇ ಗೊತ್ತಿರೋದು. ಅದು ಬಿಟ್ರೆ ತಪ ತಪ ಅಂತ ಲದ್ದಿ ಹಾಕೋದು. ಯಾ ಕಿತ್ತೂರಾಡಿ ಚೆನ್ನಮ್ಮಂತರ ಗುರಾಯಿಸ್ತಾವಳೆ. ಮಿಸ್ ಕಜಯ, ಸಿ ಜಯ, ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್ ಅಲ್ಲ? ಬ್ಯೂಟಿಫುಲ್. ಯಾ ಯಾ. ಐಮ್ ಸಾರಿ. ಕೃಷ್ಣ, ಒಂದ್ ಕೋಡ್ಬಳೆ ಕೊಡಯ್ಯ, ಅಟ್ಲೀಸ್ಟ್ ಒಂದ್ ಚಕ್ಲಿ ಕೊಡಯ್ಯ. ಎಲ್ಲ ಮುಗಿತಾ ಬಂದಿದೆ. ಅದಕ್ಕೆ ನಾನು ಕಂಡೀಷನ್ ಹಾಕೊಂಡ್ಬಿಟ್ಟಿದ್ದೀನಿ. ನಾನು ಒಂದ್ ಪ್ರಶ್ನೆ ಕೇಳ್ತೀನಿ, ಯಾರು ಉತ್ತರ ಕೊಡ್ತಾರೆ ಅವ್ರಿಗೆಲ್ಲ ಒಂದ್ ಕೋಡ್ಬಳೆ ಕೊಟ್ಬಿಡ್ತೀನಿ. ಓಕೆ? ಮೊದಲನೇ ಪ್ರಶ್ನೆ, ಹಾಫ್ ಎ ಸರ್ಕಲ್ ಫುಲ್ ಎ ಸರ್ಕಲ್, ಹಾಫ್ ಎ ಸರ್ಕಲ್ ಫುಲ್ ಎ ಸರ್ಕಲ್, ಹಾಫ್ ಎ ಸರ್ಕಲ್ ಫುಲ್ ಎ ಸರ್ಕಲ್, ರೈಟ್ ಆಂಗಲ್ ಎ. ಹಂಗಂದ್ರೆ ಏನ್ ಸರ್? ಹೇಳಮ್ಮ. ಏನ್ ಸರ್, ನಾನ್ ನಿಮಗೆ ಪ್ರಶ್ನೆ ಕೇಳಿದೆ, ನಿಮಗೆ ಉತ್ತರ ಕೊಡಕ್ ಬಂದಿಲ್ಲ ಅಂದ್ಮೇಲೆ ಈ ಕೋತಿಗಳೆಲ್ಲ ಉತ್ತರ ಕೊಡ್ತಾ? ಪರವಾಗಿಲ್ಲ ಬಿಡಿ, ನಿಮ್ ಪರವಾಗಿ ನಾನೇ ಉತ್ತರ ಕೊಡ್ತೀನಿ. ಹಾಗಂದ್ರೆ ಕೋಕೋ ಕೋಲಾ ಅಂತ. ಹಾಗಾದ್ಮೇಲೆ ಈ ಕೋಡ್ಬಳೆ ನಂದೇ. ಕ್ವಶನ್ ನಂಬರ್ 2. ಈಗ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ಕೊಡ್ತಾ ಇರ್ತಾರೆ. ಇದ್ದಕ್ಕಿದ್ದಂಗೆ ಮಧ್ಯ ಇಬ್ಬರು ದೂರ ಬಿಡ್ತಾರೆ. ಆಗ ಟಿಕೆಟ್ ಕೊಡೋನು ರೇಗ್ತಾನೆ, ಕ್ಯೂನಲ್ಲಿ ಬರ್ರಯ್ಯ ಅಂತ. ಆಗ ಮಧ್ಯ ದೂರದಲ್ಲ, ಅವ್ರು ಹೇಳ್ತಾರೆ, ಅಲ್ಲ ಸರ್, ಆ ಕಡೆ ಇರೋದು ಗಂಡಸರಿ ಕ್ಯೂ, ಈ ಕಡೆ ಇರೋದು ಹೆಂಗಸರಿ ಕ್ಯೂ, ಮಧ್ಯ ನಾವು ಯಾವ ಕ್ಯೂ ಅಲ್ಲಿ ದೂರ್ಬೇಕು ಸರ್ ಅಂತ. ಹಂಗಾದ್ಮೇಲೆ ಮಧ್ಯ ದೂರದವ್ರು ಯಾರು? ಹೊಟ್ಟೆ ಹಸುಗೆ ಏನು ಹೊಳಿತಾನೆ ಇಲ್ಲ. ಗೊತ್ತಾಗ್ಲಿಲ್ವಾ? ಹಂಗಾರೆ ನಾನೇ ಹೇಳ್ಬಿಡ್ತೀನಿ. ಆ ಕಡೆ ಗಂಡಸರು ಅಲ್ಲ, ಈ ಕಡೆ ಹೆಂಗಸರು ಅಲ್ಲ, ಇವಳ ತರ ಚಕ್ಕ ಪಕ್ಕ. ರಾಧಾ, ಯಾಕೆ ಕಳ್ತಾ ಇದೀಯಾ? ಏನಾಯ್ತು? ಕೃಷ್ಣನ ನಾನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಯ್ಯೋ, ಅಷ್ಟೇ ತಾನೆ? ಇಷ್ಟಕ್ಕೆಲ್ಲ ಯಾರು ಹೇಳ್ತಾರ? ಹೋಗ್ಲಿ ಬಿಡು. ಇಲ್ಲ, ನಾನು ಅವನ ಹತ್ರ ಎಕ್ಸ್ಕ್ಯೂಸ್ ಕೇಳಿ ಅವನ್ ಫ್ರೆಂಡ್ಶಿಪ್ ಬೆಳೆಸ್ಕೋಬೇಕು. ಬಂದು ಎಕ್ಸ್ಕ್ಯೂಸ್ ಕೇಳು ಮತ್ತೆ. ಆದ್ರೆ ಕೃಷ್ಣ ಒಪ್ಕೋಬೇಕಲ್ಲ. ಅವನು ಒಪ್ಸೋ ಜವಾಬ್ದಾರಿ ನನಗಿರ್ಲಿ. ಡೋಂಟ್ ವರಿ, ಕಮಾನ್ ಬಾ. ಇರ್ತಿದ್ಯಾ? ಇವಳು ಅಳ್ತಾ ಇದ್ದಾಳೆ ಕಣ.
लो दंगा सेटे रोटी रोटी पे लिखा है खाने वाले का नाम ಅನ್ನಂಗೆ ಆಸು ಆಸು पे लिखा है रोने वाले का नाम. ಅವಳ ಹಣೆ ಬರ ಅಳ್ತಾಳ್ ಬಿಡು. ಲೋ ಕೃಷ್ಣ, ಇಷ್ಟೊಂದು ಹಠ ಮಾಡೋದು ಹೇಗೋ? ರಾಧಾ ಮಾಡಿರೋ ತಪ್ಪನ್ನ ಕ್ಷಮಿಸಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋ. For more updates, like, comment, subscribe to our channel.